ನಾವು ತುಂಬ ಖುಷಿಯಾಗಿದ್ದಾಗ ಅಬ್ಬಾ ಈ ದಿನ ಬೇಗ ಮುಗಿದ್ಬಿಡ್ಲಿ ಅಂತ ಅನ್ಕೋತೀವ? ಖಂಡಿತ ಇಲ್ಲ. ಆದರೆ ತುಂಬ ಸ್ಟ್ರೆಸ್ಸಲ್ಲಿದ್ದಾಗ, ತುಂಬ ದುಃಖದಲ್ಲಿದ್ದಾಗ, ಅಬ್ಬಾ ಈ ದಿನ ಬೇಗ ಮುಗಿದ್ಬಿಟ್ಟು ನಾನು ಮಲಗಿ ಎದ್ದು ಬಿಟ್ಟರೆ ಸಾಕು, ಇದೆಲ್ಲ ಇಲ್ಲಿಗೆ ಮುಗಿದು ಹೋದರೆ ಸಾಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಯಾಕೆ? ಬದುಕು ಅಂದರೆ ಅಲ್ಲಿ ಸುಖ ದುಃಖ ಎರಡೂ ಇರುತ್ತೆ. ಆದರೆ ನಮಗೆ ಬೇಗ ಮುಗಿಸ್ಬೇಕಾಗಿರೋದು ಆ ದಿನ ಅಲ್ಲ, ಆ ನೋವಿನ ಕ್ಷಣಗಳನ್ನು. ಈ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೋಗಿ ಉಳಿದವರನ್ನು ನಾವು ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳ್ತಾರೆ, ನಿಜವಾಗ್ಲೂ ನನಗೆ ಸೂಸೈಡ್ ಮಾಡ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿರಲಿಲ್ಲ, ಆದರೆ ಆ ನೋವನ್ನು ನಾನು ಮುಗಿಸ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು ಅಂತ. ಒಂದು ನಾವು ನೆನ್ಪಿಟ್ಕೋಬೇಕು, ಬದುಕು ನಮಗೆ ನೋವುಗಳನ್ನು ಕೊಟ್ಟೂನೇ ಬದುಕೋದನ್ನು ಕಲಿಸೋದು. ನಾವು ಬದುಕಬೇಕು ಅಂದರೆ ಜೀವನದುದ್ದಕ್ಕೂ ನೋವುಗಳನ್ನು ಸಹಿಸಿಕೊಳ್ಳುವಂಥ ಶಕ್ತಿ ನಾವು ಕಲಿಯಲೇಬೇಕು. ಆದ್ದರಿಂದ ಸುಖ ಆಗಲಿ ದುಃಖ ಆಗಲಿ ಅದನ್ನು ಒಂದು ಸ್ಥಿತ ಪ್ರಜ್ಞತೆಯಲ್ಲಿ, ಬ್ಯಾಲೆನ್ಸ್ ಆಫ್ ಮೈಂಡ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಸ್ವೀಕರಿಸ್ತಾ ಮುಂದಕ್ಕೆ ಹೋಗೋದನ್ನು ನಾವು ಕಲಿತಾಗ ಮಾತ್ರ ನಾವು ಸಂಪೂರ್ಣವಾಗಿ ಬದುಕನ್ನು ಫೇಸ್ ಮಾಡೋದನ್ನು ಕಲಿತೀವಿ. ದುಃಖ ಅಂದಾಗ ಹೆದರ್ಕೊಂಡು ಪಲಾಯನ ಮಾಡೋದ್ರಿಂದ ನಮಗೇನೂ ಸಿಗೋದಿಲ್ಲ. ಎರಡನ್ನು ಫೇಸ್ ಮಾಡಬೇಕು, ಅನುಭವಿಸಲೇಬೇಕು.